ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವನ್ ಜೊತೆ ಹಳೇ ಎತ್ತು ಸರಿನಾ, ಎತ್ತು ಕಟ್ಟಿರೋದು ಹೊಸ ಹುಲ್ಲಿ ಹೆಂಗದೆ ನೋಡಿ. ಯಾವ ಲೆಕ್ಕಾಚಾರಕ್ಕೆ ಅಂದರೆ ಒರಿಜಿನಲ್ ಕೊಂಬು, ಒರಿಜಿನಲ್ ಕೆಲಸ. ದಿನ ಬೆಳಗ್ಗೆ ಆದರೆ ಗಾಡಿ ಹೊಡೆಯೋದೆ ಅಂತ ಕೆಲಸ. ಅವ್ರು ಗಾಡಿ ಹೊಡಿತಾರ, ಬೇರೆ ಏನಾರು ಹೊಡಿತಾರ, ಏನೇನು ಕೆಲಸ ಮಾಡ್ತಾರೆ ಎಲ್ಲ ಕೇಳ್ಕೊಂಬಿಡೋಣ. ಸರಿನಾ, ನೋಡೋಣ, ಹಂಗೆ ಇರಿ. ಅಣ್ಣ ನಮಸ್ಕಾರ, ಏನು ನಿಮ್ಮ ಹೆಸರು? ಉಮೇಶ್. ಹಿಂದೆ ಮುಂದೆ ಏನೂ ಇಲ್ವಾ ಅದಕ್ಕೆ? ಉಮೇಶ್ಗೆ ಪಟೇಲ್ ಉಮೇಶ್, ಅದಕ್ಕೆ ಇಷ್ಟು ದೊಡ್ಡ ಎತ್ತು ಕಟ್ಟಿರೋದು. ಹಾಂ, ಎಷ್ಟು ವರ್ಷದಿಂದ ಕಟ್ತಾ ಇರೋದು? ಇವಾಗ ನೀವು ಹೊಸ್ದಾಗಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? 12 ವರ್ಷ. 12 ವರ್ಷದಿಂದನೂ ಹಳೆ ಎತ್ತು, ಕಡೆ ಮಳೆ ಎತ್ತೇನಾ? ಏನು ವ್ಯವಸಾಯ ಮಾಡೋದು ಇವಾಗಾದ್ರೆ? ಹಾಂ, ಎಲ್ಲ ಕೆಲಸ ಮಾಡ್ತೀರಾ. ಓಕೆ, ಈ ಎತ್ತುಗಳು ನೀವು ಒಂಟಿ ಕೂಟ ಮಾಡ್ತೀರಾ ಅಥವಾ ಏನಾರ ಜೊತೆನೇ ತತ್ತೀರಾ? ಹಾಂ, ನೀವು ತಂದು ಎಷ್ಟು ದಿನ ಆಯ್ತೀವೋ? 2 ವರ್ಷ. ಎಷ್ಟಕ್ಕೆ ತಂದಿದ್ರಿ 2 ವರ್ಷದಿಂದ? 1.5 ಲಕ್ಷಕ್ಕೆ. ಅಂದರೆ ಈಗ ವರ್ಷಕ್ಕೆ 1.5 ಲಕ್ಷ ಅಂದರೆ 2 ವರ್ಷ ಆಗದೆ 3 ಲಕ್ಷ ದುಡ್ದಿದ್ದೀರಿ. ಹಾಂ, ಅಲ್ಲ, 1 ವರ್ಷಕ್ಕೆ 3 ಲಕ್ಷ ರೂಪಾಯಿ ಭತ್ತ ಬೆಳ್ಕತ್ತಿರಲ್ಲ, ಇನ್ನು ಎಲ್ಲಿ 6 ಲಕ್ಷ ರೂಪಾಯಿ ಆಗಿರ್ತದೆ. ಹಂಗಾರೆ ಈಗ ಫ್ರೀನಾ ಎತ್ತು? ಫ್ರೀ. ಹಂಗಾರೆ ನಮಗೇನೆ ಆ ಎತ್ತಿಗೆ ಕೊಂಬನ ಮೇಲೆ ಕುಂಡಿಸ್ಕೊಂಡು ಏನು ಮಾಡೋಣ ನಮ್ಮ ಕತೆ? ಹಂಗೆ. ಓಕೆ, ಇವಾಗ ಇಷ್ಟೆಲ್ಲ ಎತ್ತುಗಳನ್ನು ಕೂಟ ಮಾಡಿಕೊಂಡು, ಎತ್ತನ್ನು ಮೇಯಿಸ್ಕೊಂಡು, ವ್ಯವಸಾಯ ಮಾಡಿಕೊಂಡು ಈ ಥರ ಮೇಂಟೈನ್ ಮಾಡಿದ್ದೀರಲ್ಲ ಬಾಡಿನ, ಏನು ತಿಂಡಿ ಕೊಡ್ತೀರಾ? ಈಗ ಎಲ್ಲ ಥರ ತಿಂಡಿನ ಕೊಟ್ಟು ಎತ್ತುಗಳನ್ನು ಸಾಕಾಟ ಮಾಡ್ತಿದ್ದೀರಾ. ನೀವು ಈ ಸಿಹಳ್ಳಿ ಜಾತ್ರೆನ ಮಾಡೋದಾ ಅಥವಾ ಬೇರೆ ಜಾತ್ರೆಗಳಿಗೂ ಹೋಗ್ತೀರಾ? ಹನುಮಾನ್ ನಗರ. ಎರಡು ನಿಮ್ಗೆ ಎಲ್ಲಿ ಹತ್ರ ಆಗುತ್ತೆ ಅಲ್ಲಿ, ಎಲ್ಲಿ ಕೆಲಸಗಳು ಇರಲ್ವೋ ಆ ಟೈಮಲ್ಲಿ ಜಾತ್ರೆ ಮಾಡ್ತೀರಾ. ಓಕೆ, ಇವಾಗ ಈ ಎತ್ತನ್ನು ಜಾತ್ರೆಗೆ ಹೊಡ್ಕೊಂಬಂದಿದ್ದೀರಲ್ಲ, ಏನು ಪರ್ಪಸ್ಸು? ಖುಷಿ. ಬರೀ ಜಾತ್ರೆ ಮಾಡಬೇಕು ಅಂತನಾ ಅಥವಾ ದೊಡ್ಡೆತ್ತು ಒಂದು ಲೆಕ್ಕಾಚಾರಕ್ಕೆ ಏನೋ ಲೆಕ್ಕನ, ಅಥವಾ ಇಲ್ಲ ಮಾರ್ಬಿಟ್ಟು ಬೇರೆ ಚಿಕ್ಕವು ತಗೊಳ್ಳೋಣ ಅಂತನಾ? ಮಾರಲಿ ಮಾರದೇ ಇರಲಿ ಆ ಥರ. ಓಕೆ, ಈಗ ಯಾರಾದರೂ ನಮ್ಮ ವೀಕ್ಷಕರು ಕೇಳಿದ್ರೆ ಕೊಡ್ತೀರಾ ಇವನ್ನ? ನಿಮ್ಮ ಮೊಬೈಲ್ ನಂಬರು? 73 53 56 58 33. ಓಕೆ, ಇವಾಗ ಏನು ಹೇಳ್ತಾ ಇದ್ದೀರಾ ಬೆಲೆ ಇವಕ್ಕೆ? ಅಲ್ಲ, 1.5 ಲಕ್ಷಕ್ಕೆ ತಗೊಂಡು 6 ಲಕ್ಷ ದುಡ್ಕೊಂಡು ಈಗ 2.60. ಇದು ಭಗವಂತ ಮೆಚ್ತಾನಾ ಹೇಳ್ರಿ ರೀ? ಯಾರೋ ಒಬ್ರು ಹೇಳ್ತಾರೆ ಕಣ್ರಿ 20 ಲಕ್ಷ ಅಂತ. ಆ 20 ಲಕ್ಷ ರೂಪಾಯಿ ದನ ತಗೊಬಂದು, ಆ 20 ಲಕ್ಷ ದನ ತಗೊಬಂದು ನಿನ್ನ ಜೊತೆಗೆ ಬಿಟ್ಬಿಟ್ಟು ಮಳ್ಳೋಡಿ ಅಂದರೆ ಏನು ಹೊಡೆದವು? ಹಾಂ, ಮತ್ತು ಈಗ ಯಾವ ಲೆಕ್ಕಾಚಾರದಲ್ಲಿ ನೀವು ಈ ಬೆಲೆ ಹೇಳ್ಬಿಟ್ರಿ? ಮತ್ತೆ ಅಲ್ಲೇನಾಗವೆ? ಇವಾಗ 2 ಬಿದ್ದವಾ? ಹಾಂ, ಅಲ್ಲ, ಬಿದ್ದಿರೋದು ಕಡೆ ಮಳೆ. ಅದು ಯಾವ ಲೆಕ್ಕಾಚಾರದಲ್ಲಿ ಹೇಳ್ಬಿಡ್ತೀರೋ ನೀವು? ಓ, ನಿಮ್ಮಂಗೆ ದಪ್ಪಕವೇ ದುಡ್ವಾಗವೇ ಹೊಸಿ ಮೂಳೆ ಪಳೆ ಗಟ್ಟಿಯ ಕುಟ್ಟವೆ ಅಂತ. ಅಬ್ಬಾ ಆ ಥರ. ಓಕೆ, ಈಗ ಇದರಲ್ಲಿ ಕೂಲಿ ಗೀಲಿ ಎಲ್ಲ ಮಾಡ್ತೀರೋ? ಎಲ್ಲ ವ್ಯವಸಾಯ ಎಲ್ಲ ಕೂಲಿ ಎಲ್ಲ. ಒಂದು ದಿನಕ್ಕೆ ಎಷ್ಟು ದುಡಿತೀರಾ? ಒಂದು 2,000 3,000 4,000ಕ್ಕಂತೂ ಕಮ್ಮಿ ಇಲ್ಲ. ಕಬ್ಬನ್ ಲೋಡು ಎಲ್ಲರೆಲ್ಲ ಟ್ಯಾಕ್ಟ್ರ್ ಉತ್ಕೊಬಿಡ್ತು ಅಂದರೆ ಇನ್ನೂ ಒಳ್ಳೆ ಲಾಟ್ರಿ. ಹಾಂ, ಕರೆಕ್ಟ್ ಅಲ್ವಾ? ನಿಜ ತಾನೇ? ಹಂಗೆ. ಇದು ಒಪ್ಪಬೇಕಾದದ್ದೇ ನಾವು. ನೋಡಿ, ಒಂಥರ ಅದಕ್ಕೆ ನಾನು GK ವಿಕೆಲಿ ಇದಕ್ಕೆ ಹೆಸರು ಕಟ್ಟಿದ್ದು. ಈ ಎತ್ತುಗಳಿಗೆ, ನಮ್ಮ ಹಳ್ಳಿಕಾರ ಎತ್ತುಗಳಿಗೆ ಯಾಕೆ ಈ ಹೆಸರು ಕಟ್ಟಿದೆ ಅಂತಂದರೆ ಬಿಳಿ ಆನೆಗಳು ಅಂತ. ನೋಡಿ, ಇದಕ್ಕೇನೆ ನೋಡ್ರಿ. ಯಾವ ಲೆಕ್ಕಾಚಾರಕ್ಕೆ ಒಂದು ಖುಷಿ ಆಗುತ್ತೆ ನಮ್ಮ ರೈತರಿಗೆ. ಈ ಥರ ಒಂದು ದನ ಸಾಕಬೇಕು ಅಂತಂದಾಗ ಹಿಂದಿನ ಕಾಲದಲ್ಲಿ ಎಲ್ಲ ಹಳೆಯ ಹುಲಿಗಳು ಸಾಕ್ತಿದ್ರು ಈ ಥರ. ಇವಾಗೆಲ್ಲ ನಾವುಗಳೆಲ್ಲ ನಮ್ಮ ಕೈಲಿ ಆಗಲ್ಲ. ಇದೆಲ್ಲ ಬರೀ ಪುಸ್ತಕದ ಬದನೆಕಾಯಿ ಥರ ಆಗ್ಬಿಟ್ಟಿದ್ದೀವಿ ನಾವು. ಏನೂ ಮಾಡೋಕ್ಕಲ್ಲ, ಅಂಗಡಿ ತಿಂಡಿ ತಿನ್ನಿಸು, ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಮಾಡಿಸು, ಕೆಲಸ ಮಾಡಿಸು, ಹಿಂಗೆ. ಅವಾಗೆಲ್ಲ ಹೆಂಗೆ ಅಂದರೆ ಎಲ್ಲ ಬರೀ ಜೋಳದ ಕಡ್ಡಿ ಹಾಕ್ಕೊಂಡು ಅಂಗಡಿ ತಿಂಡಿ ಅನ್ನೋದೇ ನೋಡ್ತಿರ್ಲಿಲ್ಲ. ಎಲ್ಲ ಹುಳ್ಳಿಕಾಳು ಮನೇಲೇ ಬೆಳೆಯೋರು, ಎಲ್ಲ ಮುಸ್ಕಿನ ಜೋಳ. ಈಗೇನಿದ್ರೆ ಎಲ್ಲ ಅಂಗಡಿಯಿಂದ ತಗೊಂಬ ಅಷ್ಟೇ, ಆ ಥರ. ಓಕೆ, ಯಾರ ಬಂದರೆ ರೈತರು ಕೊಡ್ತೀರ? ಹಾಗಾದರೆ ಈ ಥರ ಬೆಲೆ ಹೇಳಿದ್ರಿ ಹೆಂಗೆ ತಗೋತಾರೆ ಸ್ವಾಮಿ? ಎಲ್ಲಿಂದ ತಗೋತಾರೆ?
ಪದ ಬೆಲೆ ಮೇಲೆ ಹೋಗ್ಬೇಕು ಅಷ್ಟೇ. ಹಾಂ, ಈಗ ನೀವು ಬೆಲೆ ಏನಾದ್ರು ಕಮ್ಮಿ ಹೇಳಿದ್ರಲ್ವ ನಾವು ತಗೋಬೇಕಾದ್ರೆ? ಕಮ್ಮಿ ಹೇಳಿದ್ರೆ ಅದ ಹಾಂ, ಬಂದು ಕೊಡಬೇಕು. ಮತ್ತು ನೀವು ಹೆಂಗೆ 1.5 ತಗೊಬಿಟ್ರಿ ನೀವು? ತಗೊಂಡಾಗ ರೈಟ್ ಆಗ್ಲಿ ಡಿಮ್ಯಾಂಡೇ ಬೇಡ, ಈಗಲಿ ಡಿಮ್ಯಾಂಡೇ ಬೇಡ. ಓ, ಇವಾಗ ಡಿಮ್ಯಾಂಡ್ ಆಗದೆ ಅಂದರೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ 3 ಲಕ್ಷದ 5 ಲಕ್ಷ, 5 ಲಕ್ಷದ 6 ಲಕ್ಷ, 6 ಲಕ್ಷದ 8 ಲಕ್ಷ ಮಾಡಿದ್ರಲ್ಲ, ಅದಕ್ಕೆ ನಾವು ಮಾಡೋದಕ್ಕನಪ್ಪ, ನಮ್ಮ ಇರೋದು ಹೇಳ್ತೀವಿ. ನೀವು ಸುಳ್ಳು ಹೇಳಿಲ್ಲ ಹಂಗಾರೆ ಯಾವತ್ತೂ? ನಮ್ಮ ಇರೋದೇ ಹೇಳೋದು, ಸುಳ್ಳು ಹೇಳೇ ಇಲ್ಲ. ಸುಳ್ಳು ಹೇಳಿಲ್ಲ ಅಂತಲ್ಲ, ಹೇಳೋದು ಅಷ್ಟೇ. ಇರೋದು ಹೇಳಿದಿರಾ? ಯಾಕೆಂದರೆ ಬಂದಿರೋದು ಸಿಹಳ್ಳಿ ಜಾತ್ರೆಗೆ, ಸುಳ್ಳು ಹೇಳಿದ್ರೆ ಅಮ್ಮನಿಗೆ ಆಗಲ್ವಂತೆ. ಆಗಿರೋದು ಫಸ್ಟ್ ಹೇಳೋದ್ನಲ್ಲ ನಾನು ರೈಟ. ಹಾಂ, 1.5 ಆಗಿರೋದು. ಹಂಗಾರೆ ಗಂಟೆಗೆ ಬಿಟ್ಬಿಡೋದು. ಗಂಟು ಕೊಟ್ಟು ಲಾಸಲ್ಲಿ ಈಗ ಮೇಯಿಸಿ ದುಡ್ಕೊಂಡಿದ್ದೀವಲ್ಲ. ದುಡ್ದಿರೋದು ಅಜ್ಜ ಮೇಯ್ದದ್ದು. ಓ, ಹಂಗೆ ಲಾಭ ಬೇಕು ಅಂತ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಯಾರು ದೊಡ್ಡ ಎತ್ತು ಕೆಲಸ ಮಾಡೋಂಥವ್ರು ಈ ಎತ್ತನ್ನ ತಗೋಬೋದು. ಕೆಲಸಕ್ಕಂತೂ ಗ್ಯಾರಂಟಿ ಇರ್ತವೆ, ಏನೂ ತೊಂದರೆ ಏನಿಲ್ಲ. ಹಂಗಾಗಿ ಯಾವುದೇ ಒಂದು ಕೆಲಸ ಆಗಲಿ ಚೆನ್ನಾಗೇ ಕೆಲಸಕ್ಕೆ ಹೋಗ್ತವೆ. ಹಂಗಾಗಿ ಎತ್ತನ್ನ ತೊಗೋಬೋದು. ಓಕೆ, ನಾನು ಏನಾದ್ರು ಕೇಳಿರೋದ್ರಲ್ಲಿ ಬೇಜಾರಾಯ್ತಾ? ಅದಕ್ಕೆಲ್ಲ ಏನು ಬೇಜಾರೇ ಅಲ್ಲ, ಎಲ್ಲರೂ 10 ಲಕ್ಷ 20 ಲಕ್ಷ ಅಂತ ಹಾಕತ್ತಾರೆ. ಇಲ್ಲ. ನಾವು ಪೆಂಡಲ್ ಕೆಳಗೆ ಹೋಗೋಕ್ಕಾಗಲ್ಲ. ನಮ್ಮನ್ನು ಸೇರಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೇ ಹೆಂಗೋ ನೋಡಿ ಹಿಂಗೆ ರೈತರು ಪೈತ್ರನೆಲ್ಲ ಹಿಂಗೆ ವೀಡಿಯೋ ಮಾಡ್ಕೊಳ್ಳೋದು. ಸರಿನಾ? ಖುಷಿ ಆಯ್ತಾ? ದಂಡಿಗೆ ಹೋಗಿ ಎದೋಸರು ಸಾಕಲ್ಲ ಅವರು, ಹಂಗೆ ನಮ್ಮನ್ನೇ ಬೈತಾರೆ ಅವರು. ಹಾಂ, ಎದೋಸ್ಬಿಟ್ರಪ್ಪ ಈಗ ಬಂದ್ಗವೆ ಅಂತಾರೆ, ಇವೇನಿಲ್ಲ ಎದೋಸ್ರಪ್ಪ ನೋಡ್ರಿ ಅಂತ. ಹಾಂ, ಆ ಥರ. ಓಕೆ, ಖುಷಿ ಜಾತ್ರೆಗೆ ಬಂದಿರೋದು. ಎಲ್ಲ ಎಷ್ಟು ಜನ ಬಂದಿದ್ದೀರಿ ಫ್ರೆಂಡ್ ಸರ್ಕಲು? ನಮ್ಮೊಂದು 15 ಸೀಟ್ ಅವೆ, 15 ಜೊತೆ. 15 ಜೊತೆ. ಓ, ಈ ಲೈನ್ ಪೂರ್ತಿ ಹೆಂಗಾರೆ ಎಲ್ಲ ನಿಮ್ಮ ಅಕ್ಕಪಕ್ಕವೇ? ಹಾಂ, ಅವಾಸ್ ಎಲ್ಲ ನಿಮ್ಮ ಅಕ್ಕಪಕ್ಕದವೆಲ್ಲ ಸೇರ್ಕೊಂಡು ಒಂದು ಫ್ರೆಂಡ್ ಸರ್ಕಲ್ ಮಾಡ್ಕೊಂಬಿಟ್ಟಿದ್ದೀರಾ? ಹಾಂ. ಅಕ್ಕಪಕ್ಕ ಊರೇನಿಲ್ಲ, ಯಾವ ಒಂದು ಜೊತೆ 2 ಜೊತೆ ಅಷ್ಟೇ. ಓ, ಅಂದರೆ ಒಂದೇ ಊರಲ್ಲಿ ಎಲ್ಲರೂ ಮನೇಲಿ ಹೊಡೆದೋಡ್ಸವ್ರೆ ಅಂತ ನೀವು ಇಟ್ಟಿಗೆ ಇಲ್ಲಿ ಬಂದಿರೋದು ಪಾರ್ಟಿ ಮಾಡ್ಕೊಳ್ಳೋಕ್ಕೆ? ಪಾರ್ಟಿ ಮಾಡ್ಕೊಳಕ್ಕೆ. ಅಬ್ಬಾ, ಏನಣ್ಣ ಐಡಿಯಾ ನಿಮ್ಮದು? ಹಾಂ, ಕರೆಕ್ಟಾಗಿ ಒಪ್ಕೊಂಡ್ರಿ. ಇದನ್ನು ನಿಮ್ಮ ಮನೇಲಿ ನೋಡಬೇಕು, ನಾಡ್ದು ಕಾಲು ಮುರಿದು ಕುಂಡ್ರಿಸ್ಬೇಕು ಅವರು. ಅದರಲ್ಲೇಂತೂ ಬೇಜಾರಿಲ್ಲ. ಹೌದಾ? ಆಯಿತು, ವಿಡಿಯೋ ಬಂದಾಗ ನಿಮ್ಗೆ ಬರ್ತದಲ್ಲ, ಅವಾಗ ನಿಮ್ಮ ಮನೆಯವ್ರಿಗೆ ಹಾಕಿ ತೋರಿಸಿ ನೋಡೋಣ. ಹಾಕಿ. ಹಾಂ, ಓಕೆ, ಥ್ಯಾಂಕ್ ಯು. ಯಜಮಾನ್ರಿ ಯಾವ ಊರವರು? ವ್ಯವಸಾಯಕರ ನಿಮ್ದಾ? ಅಂದರೆ ಇಲ್ಲಿಗೆ ತಂದಿರೋದಾ ಮಾರಕ್ಕೆ ಅಥವಾ ನೀವು ತಗೊಂಡಿರೋದಾ? ಹಾಂ, 1 ವರ್ಷದಿಂದ ಫಲೈನಸ ತೊಗೊಂಡಿದ್ರಾ? ತಿರುಗಿ 2ನೇ ಕರ. 2ನೇ ಕರ. ಹಾಲು ಎಷ್ಟು ಬರ್ತದೆ? 1.25 ಲೀಟ್ರ್ ಹಾಲು ಕೊಡ್ತದ ಅಣ್ಣ? 1.25 ಬರೀ 1.25? 1.25 ಅಣ್ಣ. ಡೈಲಿ 1.25 ಲೀಟ್ರ್ ಹಾಲು ಬರ್ತದ? ಡೈಲಿ ಅಲ್ಲ ಅಣ್ಣ, ಒಂದು ಟೈಮ್ಗೆ ಅಣ್ಣ. ಒಂದು ಟೈಮ್ಗೆ? ಒಟ್ಟಲ್ಲಿ 1.5 ಲೀಟ್ರ್ ಅಂತೂ ಪಕ್ಕ. ಪಕ್ಕ. 2 ಟೈಮಿಂದ 3 ಲೀಟ್ರು. ಕರ ಎಂಥದ್ದು? ಹೆಣ್ಗರ. ಓಕೆ, ಅಲ್ಲೂ ಹಸಿಗೆ ಕಡೆ ಅಣ್ಣ ಆಲ್ರೆಡಿ ಕಡೆ ಆಗೋಗದಾ? ಏನೋ ವ್ಯವಸಾಯ ಮಾಡಿದ್ದೀರಾ ಹಸಿನಲ್ಲಿ? ವ್ಯವಸಾಯ ಮಾಡೋಣ ಅವರು. ಹಾಂ, ಮಾಡಿಲ್ಲ ಅಣ್ಣ. ನೀವು ಮಾಡಿಲ್ಲ? ನಿಮ್ತವಿಲ್ಲ. ಯಾಕೆ ವ್ಯವಸಾಯ ಮಾಡಲಿಲ್ಲ ನೀವು? ಹಾಂ, ಹಂಗಾಗಿ ವ್ಯವಸಾಯ ಮಾಡಲಿಲ್ಲ. ಇವಾಗ ಏನು ಹೇಳ್ತಾ ಇದ್ರಿ ವ್ಯಾಪಾರ ಇದಕ್ಕೆ? 85,000. ಜಾಸ್ತಿ ಆಗಿಲ್ವಾ? ಜಾಸ್ತಿ ಆಗ ಕೊಡಬೇಕು ಅಂತೇನಿಲ್ಲ. ಹಾಂ, ಅದಕ್ಕಾಗಿ ಜಾಸ್ತಿ ಹೇಳ್ತಾವನು. ಓ, ಹಂಗೆ ಒಟ್ಟಿನಲ್ಲಿ ಪೂಜೆ ಮಾಡಿಸ್ಕೊಂಡು ಆಯ್ತು. ಹಂಗೆ ಬೇಕಾದ್ರೆ ಮನೆಗೆ ಹೋದ್ರೂ ನಡೀತದೆ ಅನ್ನೋ ಲೆಕ್ಕಾಚಾರ. ಓಕೆ, ಎಷ್ಟು ಜೊತೆ ಹೊಡ್ಕೊಂಬಂದಿದ್ರಿ ಎಲ್ಲ? ಹಾಂ, ಒಂಟಿ. ಓ, ಎಲ್ಲ ನೀವು ಒಂದೇ ಕಡೆ ಸೇರ್ಕೊಂಬಿಟ್ಟಿದ್ದೀರಾ? ಊರಲ್ಲಿ ಹೊಡೆದೋಡ್ಸವ್ರೆ ಅದಕ್ಕೆ ಬಂದಿದ್ದೀರಾ ಮನೇಲಿ? ಹಾಂ, ಹಂಗೆ ಕರೆಕ್ಟಾ? ಓಕೆ, ಏನು ಮೊಬೈಲ್ ನಂಬರ್ ನಿಮ್ಮದು? 953868680984. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದೊಂದು ಹೊಸಕರ ನಮ್ಮ ಹಳ್ಳಿಕಾರ ದನ ಸೂಜಿ ಬರುತ್ತೆ. ತುಂಬ ಚೆನ್ನಾಗಿದೆ. 1.5 ಲೀಟ್ರ್ ಹಾಲಂತೂ ಪಕ್ಕ ಇದೆಯಂತೆ. ಯಾರಿಗಾದರೂ ಬೇಕು ಅನ್ನೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ತಾರೆ. ಇಲ್ಲಿ ಜಾತ್ರೆ ಮಾರಲೇಬೇಕು ಅಂತೇನಿಲ್ಲ, ಅದಕ್ಕೆ ಸ್ವಲ್ಪ ವ್ಯಾಪಾರ ಡಿಮ್ಯಾಂಡ್ ಹೇಳ್ತಾವ್ರಂತೆ. ಏನೋ ಇರೋದಲ್ಲಿ ಬದುಕು ಸಾಕು. ಕರಾನು ಚೆನ್ನಾಗಿ ಹುಟ್ಟದೆ. ಯಾರಿಗಾದರೂ ಹಾಲು ಪರ್ಪಸ್ ತಿಂಗಳ ಮೇಲೆ 5 ದಿನ ಅಂತೆ. ಹಾಲಿನ ಪರ್ಪಸ್ಗೆ ಯಾರಿಗಾದರೂ ಸಹಕಾರ ಬೇಕು ಅನ್ನೋರು ಇವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಫೋನ್ ಮಾಡಿ ಅಣ್ಣ. ಯಾರು ಬೇಕಾದ್ರೂ ಹಾಲು ಕರಿಬೋದಾ? ಆಯೋದು ಒದೆಯೋದು ಏನಿಲ್ಲ ಆ ಥರ? ಯಾರು ಬೇಕಾದ್ರೂ ಕರಿಬೋದು ಆ ಥರ. ಹಂಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಯಾರು ಬೇಕಾದ್ರೂ ಹಾಲು ಕರಿಬೋದು ಅಂತೆ, ಏನು ತೊಂದರೆ ಇಲ್ವಂತೆ. ಒಂದು ವೇಳೆ ಯಾರಿಗಾದ್ರೂ ಬೇಕು ಅಂದರೆ ಕರೆ ಮಾಡಿ ದಯವಿಟ್ಟು. ಓಕೆ, ಥ್ಯಾಂಕ್ ಯು ಅಣ್ಣ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಒಂದು ಜೊತೆ ಕಡೆ ಮಳೆ ಪೇಡತ್ತು. ಇದನ್ನು
ಈ ಗಂಟ್ರೋಗಾಗಿ ಇಷ್ಟೆಲ್ಲ ಆದರೂ ಕೂಡ ಬುಡ್ದೇರ ದುಡ್ಡು ಮಾಡೋಕ್ಕೋಸ್ಕರ ವ್ಯವಸಾಯ ಮಾಡ್ತಿರ್ತಕ್ಕಂಥ ಒಬ್ಬ ಗಿರಾಕಿ ಇಲ್ಲಿ ಅವರೇ ತೋರಿಸ್ತೀವಿ ನೋಡಿ. ಗಂಟ್ರೋಗಾಗಿ ಇಷ್ಟೆಲ್ಲ ಆಗ್ಬಿಟ್ರು ಪ್ರಪಂಚದಲ್ಲಿ ಯಾರಿಗೂ ಬೇಡ ಅಂದ್ರೂ ಇವ್ರಿಗೆ ಬೇಕಂತೆ ದನ. ನೋಡಿ ಇಲ್ಲಿ ಕೂತವ್ರೆ ಇವರು. ಹಾಂ, ಹೋದ ವರ್ಷ ಅಲ್ಲಿ ನೀಲಗಿರಿ ಮರದ ಬುಡ ಹಿಡ್ದಿದ್ರು, ಈ ಸತಿ ಅರ್ಕಿಲೇಶ್ ಮರದ ಬುಡ ಹಿಡ್ಕೊಂಬಿಟ್ಟವ್ರೆ. ಹಾಂ ಹಾಂ, ಹೆಂಗೆ ಕತೆ ಇದು? ಹಾಂ, ನೋಡ್ತಾ ಇರ್ಬೋದು. ಇವು ಕಡೆ ಮಳೆ. ಅಣ್ಣ ನಮಸ್ಕಾರ, ಯಾವ ಊರವರು? ಎಲ್ಲಿ ಬರ್ತದದು? ಕೆರಗೋಡ ಹತ್ರ. ಏನು ನಿಮ್ಮ ಹೆಸರು? ಪಂಚಲಿಂಗ ಅಂತ. ಹಾಂ, ಓಕೆ. ಈಗ ಎಷ್ಟು ವರ್ಷದಿಂದ ನೀವು ಜಾತ್ರೆ ಮಾಡ್ಕೊಂಬಂದಿರೋದು? 5 ವರ್ಷದಿಂದ ಜಾತ್ರೆ ಮಾಡ್ತಾಯಿದ್ದೀರಾ. ಓಕೆ. ಈಗ 5 ವರ್ಷದಿಂದ ಜಾತ್ರೆ ಮಾಡ್ತಾಯಿದ್ದೀರಲ್ಲ, ವರ್ಷಕ್ಕೆ ಎಷ್ಟು ಜೊತೆ ಮಾರ್ತೀರಾ? 10 ಜೊತೆ. ಒಂದೊಂದರಲ್ಲಿ 20 ಸಾವಿರ ಲಾಭ ಅಂತಂದ್ರೂ 2 ಲಕ್ಷ ದುಡ್ಡು ಅಲ್ಲೇ ಬಡ್ದು ಹಾಕಿದಿ. ಇನ್ನೇನು? ಹಾಂ, ಇವತ್ತರಲ್ಲಿ ಇವು ಎಲ್ಲಿಂದ ತಂದಿದ್ದೀವೋ? ಎಷ್ಟು ದಿನದಿಂದ ತಂದಿರೋದು? ಹಾಂ, ಐನ್ ಬೆಲೆ ನಾಟಿಲ್ ತಂದ್ರಿ. ಏನು ಬೆಲೆಗೆ ತಗೊಂಡ್ರಿ ಇವು? ಬರೀ 20 ಸಾವಿರಕ್ಕೆ 120 ಕೊಟ್ರ? ಅಲ್ಲ, ಗಂಟು ರೋಗ ಆಗ್ಬಿಟ್ಟವೆ, ಹೆಂಗೆ 120 ಕೊಟ್ರಿ? ಕೆಲಸ ನೋಡಿ. ಅಲ್ಲ, ಈಗ ಗಂಟು ರೋಗ ಆಗವೆ ಅಂದ್ಬಿಟ್ಟು ನೀನು ಜಗಿತಿಯಲ್ಲ, ಅದು ಹೆಂಗೆ, ಯಾವ ಲೆಕ್ಕಾಚಾರದಲ್ಲಿ ಇಟ್ಕೊಂಡೆ 120ಕ್ಕೆ? ಅಲ್ಲ, ನನಗೇನು ಅನ್ನಿಸ್ತಾ ಇರೋದು, ನೀನು ಸುಳ್ಳು ಹೇಳ್ತಾ ಇದೀಯಾ ಅಂತ ಅನ್ನಿಸ್ತದೆ. 50ಕ್ಕೋ 60ಕ್ಕೋ ಬಡ್ದಿದ್ದಿ, ಸುಳ್ಳು ಹೇಳಲ್ಲ. ಇದನ್ನ ಯಾರಪ್ಪ ನಂಬೋರು? ನಾವು ಹೆಂಗೆ ನಂಬೋದು? ಹಂಗೆ. ಓಕೆ. ಇವಾಗ ಆಯಿತು, ಸುಳ್ಳು ಹೇಳಲ್ಲ. ಇವತ್ತರಲ್ಲಿ ಎಷ್ಟು ದುಡ್ದಿದೆಯಪ್ಪ ಈ ವರ್ಷ ವ್ಯವಸಾಯದಲ್ಲಿ? 2 ಲಕ್ಷ ಅಂದರೆ ದುಡ್ಡು ಬಡ್ಡಿ ಎಲ್ಲ ಸೇರಿಸಿ ಎತ್ತು ಬಿಸಾಕಿದೆ. ಹಂಗೆ. ಸಾಬಾಷ್. ಹಾಂ, ಇವಾಗ ಹೋದ ವರ್ಷ ಕಟ್ಕೊಂಡಿದ್ದಾವೆ. ಏನು ಮಾಡಿದೆ ಸೀಮೆ ಗಿಡ್ಡನ? ಇಲ್ಲಿಂದ ಹೋಗಿ 1 ವಾರಕ್ಕೆ ಓಡಿಸ್ಬಿಟ್ಟೆ. ಹ್ಞೂ, ಹಂಗೆ. ಬಾ 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 ಬಾ. ಹಂಗೆ. ಇವಾಗ ಹೋದ ವರ್ಷನೂ ವಿಡಿಯೋ ಮಾಡಿದ್ದು, ಈ ವರ್ಷನೂ ಹುಡುಕ ಒಂದು ವಿಡಿಯೋ ಮಾಡಿದ್ದೀವಿ. ಈಗ ನಮ್ಗೆ 25 ಸಾವಿರನಾ? ಓ, ಈಗ ಕೊಡಲ್ಲ, ಬ್ಯಾಂಕಲ್ಲದೆ. ಹಾಂ, ಓ ಹಂಗೆ. ಅದಕ್ಕೋಸ್ಕರ ಇದು ಮಾಡ್ತಾಯಿದ್ದೀರಿ ಇವಾಗ. ಹಂಗೆ. ರೈತರ ಮಕ್ಕಳು ಕೊಡು, ಎಲ್ಲ ಅವರೇ ನೋಡ್ಕೊತಾರೆ. ವಾ, ಸೂಪರ್ ಬಿಡು, ನೀನೇ ನಿಜವಾದ ರೈತ ಹಂಗಾರೆ. ಓಕೆ. ಇವಾಗ ಇದ್ರಲ್ಲೆಲ್ಲ ವ್ಯವಸಾಯ ಮಾಡ್ತೀಯಲ್ಲ, ಹಾಂ, ಸಾಕು ಅಂತ ಅನ್ಸಲ್ವಾ ನಿನಗೆ? ಓ ಹಂಗೆ, ನಾ ಲೆಕ್ಕಾಚಾರ. ಈಗ ಪ್ರತಿ ವರ್ಷ ಜಾತ್ರೆಗೆ ಬರ್ತೀಯ ಆ ಥರ. ಇವಾಗ ಇವಕ್ಕೆ ಏನು ಹೇಳ್ತಾಯಿದ್ದೀರಿ ವ್ಯಾಪಾರ? ಎಷ್ಟಾ? 120 ಹೇಳ್ತಾ ಇದ್ದೀರಿ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಕೊಡ್ತೀರಿ. ಓಕೆ. ಒಟ್ಟಿನಲ್ಲಿ ಹೋಗ್ಲಿ ಬರಲಿ, ಒಟ್ಟಿನಲ್ಲಿ ಕೂತ್ಕೊಂಡ್ರೆ ಏನು ಲೆಕ್ಕ ಇಲ್ಲ ನಿಮಗೆ. ಹಂಗೆ, ಆ ಥರ ಲೆಕ್ಕಾಚಾರದಲ್ಲಿ ಇದ್ದೀರಾ. ಒಟ್ಟಿನಲ್ಲಿ ಜಾತ್ರೆಗೆ ಬಂದು ಒಟ್ಟಿನಲ್ಲಿ ಎಂಜಾಯ್ ಮಾಡ್ತಾಯಿದ್ದೀವಿ ಅಂತ ಆಯಿತು. ಹಾಂ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವು 120 ಹೇಳ್ತಿದ್ದಾರಂತೆ ಅವರು. ಆಗೊಂದು ವೇಳೆ ಯಾರಿಗಾದರೂ ಗೇಯ್ತಕ್ಕಂಥ ರೈತರಿಗೆ ಬೇಕು ಅನ್ನೋರು ಹಿಡ್ಕೋಬೋದು. ಹಂಗಾಗಿ ನಿಮ್ಮ ಮೊಬೈಲ್ ನಂಬರ್ ಏನು? 7ಕ್ಕೆ ಬರೋಲ್ಲ? 7ಕ್ಕೆ ಬರದೆ? ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರ ಮೊಬೈಲ್ ನಂಬರು 8970432076 ಇವರ ಒಂದು ಮೊಬೈಲ್ ನಂಬರು. ಹಂಗಾಗಿ ಯಾರಿಗಾದರೂ ಗೇಯ್ತಕ್ಕಂಥ ರೈತರಿಗೆ ಬೇಕು ಅಂದರೆ ಇವರು ನಂಬರ್ಗೆ ಕರೆ ಮಾಡ್ಬೋದು. ಇವ್ರ ಹತ್ರ ಎತ್ತಿರ್ತವೆ. ದೇವ್ರ ಮೇಲೆ ಹೂವು ತಪ್ಪಿದ್ರು ಪುಣ್ಯಾತ್ಮ ಗೆಯ್ಯೋದಂತೂ ತಪ್ಪಲ್ಲ. ಅದೇನು ಅದೆಷ್ಟು ಗೇದಿ ದುಡ್ಡನ್ನ ಕೂಡಿಕ್ತವ್ರೋ ಗೊತ್ತಿಲ್ಲ, ಸರಿನಾ? ಹಂಗಾಗಿ ಯಾರಿಗಾದರೂ ಗೇಯ್ತಕ್ಕಂಥ ರೈತರಿಗೆ ಬೇಕು ಅನ್ನೋಂಥದ್ದನ್ನು ದಯವಿಟ್ಟು ಇವ್ರ ಹತ್ರ ಕೇಳಿದ್ರೆ ಸಿಗ್ತವೆ. ಈ ಹೆಂಗಸ್ರ ಮಕ್ಳಿಗೆ ಆಯತ್ ಪಾಯದೆಲ್ಲ ಅವು ಯಾರು ಹಿಡ್ಕೊಳ್ಳಲ್ಲ. ಹಂಗೆ ನೋಡ್ತಾ ಇರ್ಬೋದು, ಹೆಂಗಸರು ಮಕ್ಕಳು ಎಲ್ಲ ಸಾಧವಾಗವೆ.
ಹಿಡ್ಕೊಳ್ಳೋದ್ರಲ್ಲಿ ಏನು ಮೋಸ ಏನಿಲ್ಲ. ಹಂಗಾಗಿ ಯಾರಿಗಾದರೂ ಬೇಕು ಅನಿಸಿದ್ರೆ ದಯವಿಟ್ಟು ಕರೆ ಮಾಡಿ ಮಾತಾಡಿ ದನನ ಹಿಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಓಕೆ ಯಜಮಾನ್ರೆ, ಥ್ಯಾಂಕ್ ಯು. ಹಾಂ, ಆರಾಮಾಗೆ ವರ್ಷಕ್ಕೆ 10 ಜೊತೆ ದನ ಮರ್ರಿ, ಸರಿನಾ? ವರ್ಷಕ್ಕೆ 2 ಲಕ್ಷ ದುಡ್ಡು ಮಾಡಿ ಏರಲ್ಲಿ. ಓಕೆ ಓಕೆ, ಥ್ಯಾಂಕ್ ಯು, ಸೂಪರ್.